ಸಿಂಹರಾಶಿ, ನಿಮ್ಮ ಶಿಸ್ತುಬದ್ಧವಾದಂತಹ ಜೀವನವನ್ನು ಹಾಗೇ ಮುಂದುವರಿಸಿ. ಯಾವುದಕ್ಕೂ ಕೂಡ ರಾಜಿ ಮಾಡಿಕೊಳ್ಳದೆ ಇರತಕ್ಕಂತಹ ನೀವು ಈ ದಿವಸ ಮನಸ್ಸಿನ ಮಾತನ್ನು ಕೇಳಿ ಕೆಲವು ವಿಚಾರದಲ್ಲಿ ರಾಜಿಗೆ ಮುಂದಾಗುವಂತಹ ಸೂಚನೆಗಳಿದೆ. ಆದರೆ ಅದು ಬೇಡ ಅಂತ ಹೇಳುವಂಥದ್ದು. ನಿಮ್ಮ ಜವಾಬ್ದಾರಿ ಅಥವಾ ನಿಮ್ಮ ಸ್ಥಾನ ಏನು ಅಂತ ಹೇಳಿ ತಿಳ್ಕೊಳ್ತಕ್ಕಂತಹ ದಿವಸ ಇದು. ನಿಮಗೆ ಯಾವ ಸ್ಥಾನಮಾನ ಇದೆ, ನಿಮ್ಮ ಕರ್ತವ್ಯ ಏನಿದೆ, ಎಷ್ಟರ ಮಟ್ಟಿಗೆ ನನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ನಾನು ಪರಿಪೂರ್ಣ ಮಾಡಿ ಅದರಿಂದ ಹೊರಬರಬೇಕು ಅಂತಕ್ಕಂತಹ ಚಿಂತನೆಯನ್ನು ಮಾಡ್ತಕ್ಕಂತಹ ದಿವಸ ಇದಾಗಿದೆ. ಅದರ ಬಗ್ಗೆ ಸ್ವಲ್ಪ ಮಟ್ಟಿನ ಸಮಯವನ್ನು ಕೊಟ್ಟು ಸರಿಯಾಗಿ ತಿಳ್ಕೊಳ್ತಕ್ಕಂಥದ್ದು ಮುಖ್ಯವಾಗುತ್ತೆ. ಅನೇಕ ಆಯ್ಕೆಗಳಿದೆ. ಜಾಣ್ಮೆಯಿಂದ ನೀವು ಅದನ್ನು ಸೂಕ್ತವಾದಂಥದ್ದನ್ನು ಆಯ್ಕೆ ಮಾಡಬೇಕಾದಂಥದ್ದು ನಿಮಗೆ ಕ್ಷೇಮವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿರ್ತಕ್ಕಂತಹ ಸಮಸ್ಯೆ ಬಗೆಹರಿಯುತ್ತೆ. ಯಾವುದೇ ರೀತಿಯ ಆರ್ಥಿಕವಾದಂತಹ ಬಿಕ್ಕಟ್ಟು ನಿಮ್ಮನ್ನು ಕಾಡೋದಿಲ್ಲ ಅಂತ ಅರ್ಥ. ನಿಮ್ಮ ಮಾತು ಜನಗಳ ಮೇಲೆ, ಸಮಾಜದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ. ಹಾಗಾಗಿ ನೀವು ಆಡುವಂತಹ ಮಾತು ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವಾಗಬೇಕು. ಬೇರೆಯವರು ಅದನ್ನು ಮಾದರಿಯಾಗಿಟ್ಟುಕೊಂಡು ಅನುಸರಿಸ್ತಕ್ಕಂತಹ ರೀತಿ ಆಗಬೇಕು ಅನ್ನುವಂತಹ ಕಳಕಳಿ ಇದಾಗಿದೆ. ದೃಢವಾದಂತಹ ಸಂಕಲ್ಪದಿಂದ ಜಯಗಳಿಸ್ತೀರಿ. ಗಟ್ಟಿತನದಿಂದ ಮಾಡುವಂತಹ ನಿರ್ಧಾರ ಏನಿದೆ ಅದು ಮಾತ್ರ ನಿಮಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು. ಆಂಜನೇಯನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಕಳೆದು ಹೋದಂತಹ ಆತ್ಮವಿಶ್ವಾಸ ಅಥವಾ ಕುಂದಿದಂತಹ ಆತ್ಮವಿಶ್ವಾಸ ಮತ್ತೆ ಜಾಗೃತವಾಗತ್ತೆ ಅಂತ ಹೇಳಬೇಕಾದಂತಹ ದಿವಸ. ಇಲ್ಲ, ನಾನು ಸೋತಿಲ್ಲ, ಇನ್ನೇನಾದರೂ ಕೂಡ ಮಾಡ್ತೀನಿ ಅಂತಕ್ಕಂತಹ ಮನಸ್ಥಿತಿಗೆ ನೀವು ತಲುಪ್ತೀರಿ. ಬಹಳ ಬಹಳ ಮೆಚ್ಚಬೇಕಾದಂತಹ ವಿಚಾರವಾಗತ್ತೆ. ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಮುಂದಾಗಿ ಆ ವಿಷಯಗಳಿಂದ ನಿಮಗೆ, ನಿಮ್ಮ ಪರಿವಾರಕ್ಕೆ ಅನುಕೂಲವಾಗ್ತಕ್ಕಂಥದ್ದು. ಮಕ್ಕಳು ಕುಟುಂಬದ ಬಗ್ಗೆ ಏನೋ ಒಂದು ರೀತಿಯ ಅಸಡ್ಡೆಯನ್ನು ತೋರಿಸ್ತಾರೆ, ನಿರಾಸಕ್ತಿ. ಅಂತಹ ವಾತಾವರಣವನ್ನು ನೀವು ಸೃಷ್ಟಿ ಮಾಡಿರ್ತೀರಿ. ನೀವು ಮೊದಲು ಅದರಿಂದ ಹೊರಬಂದರೆ ಮಕ್ಕಳು ನಿಮಗೆ ಪರಿಪೂರ್ಣವಾಗಿ ಸಹಕರಿಸ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಶಾರೀರಿಕವಾದಂತಹ ಆಯಾಸ ಹೆಚ್ಚಾಗುವಂಥದ್ದು. ನಿಮ್ಮ ಸಲಹೆ ಬೇರೆಯವರಿಗೆ ಬೇಡ. ನೀವೇನು ಹೇಳಿದ್ರು ಯಾರೂ ಕೇಳೋ ಸ್ಥಿತಿನಲ್ಲಿ ಇರೋದಿಲ್ಲ. ನೀವ್ಯಾಕೆ ಕಂಠಶೋಷಣೆಯನ್ನು ಮಾಡ್ಕೊಳ್ತೀರಿ, ಏನೋ ಹೇಳಲಿಕ್ಕೆ ಹೋಗ್ತೀರಿ? ಅದು ಬೇಡ. ನಿಮ್ಮಷ್ಟಕ್ಕೆ ನೀವಿದ್ದು ಬಿಟ್ರೆ ನಿಮಗೂ ಕ್ಷೇಮ, ಬೇರೆಯವರಿಗೂ ಕೂಡ ಸಮಾಧಾನ ಅನ್ನುವಂಥದ್ದನ್ನು ತಿಳಿಬೇಕು. ಕೆಲಸದಲ್ಲಿ ಆಲಸ್ಯ ಅಥವಾ ಸೋಮಾರಿತನದಿಂದ ಹಿನ್ನಡೆಯಾಗ್ತಕ್ಕಂಥದ್ದಿದೆ. ಹಾಗಾಗಿ ಆ ರೀತಿ ಸೋಮಾರಿತನವನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಅಧ್ಯಯನಕ್ಕೆ ಆದ್ಯತೆಯನ್ನು ನೀಡಿ, ವಿಷಯ ಸಂಗ್ರಹಕ್ಕೆ ಆದ್ಯತೆಯನ್ನು ನೀಡಿ, ಹಲವಾರು ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ಸಕಾಲದಲ್ಲಿ ಅವೆಲ್ಲವೂ ಕೂಡ ಉಪಯೋಗಕ್ಕೆ ಬರ್ತಕ್ಕಂಥದ್ದು. ದಿನದ ಆರಂಭ ಒತ್ತಡದಿಂದ ಕೂಡಿರುತ್ತೆ. ಯಾವ ಕೆಲಸವನ್ನು ನಾನು ಮಾಡಿ ಮುಗಿಸಬೇಕು ಅನ್ನುವಷ್ಟರ ಮಟ್ಟಿಗೆ ಒತ್ತಡಗಳು ನಿಮಗಿರುತ್ತೆ. ವೃತ್ತಿ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಆದರೂ ಕೂಡ ಶುಭ. ಅಂದರೆ ಆಯ್ಕೆಯಲ್ಲಿ ಮನಸ್ಸು ಬೇರೆ ರೀತಿಯಲ್ಲಿ ಯೋಚನೆ ಮಾಡೋ ಹಾಗಾಗಬಹುದು. ಪ್ರಯಾಣದ ಚಿಂತನೆಯನ್ನು ನಡೆಸಬಹುದು. ದೂರ ದೂರಿಗೆ ಪ್ರಯಾಣ ಹೋಗಬೇಕು ಅನ್ನೋದ್ರ ಬಗ್ಗೆ, ಪ್ರವಾಸ ಹೋಗಬೇಕು ಅನ್ನೋದ್ರ ಬಗ್ಗೆ ಕೆಲವಷ್ಟು ಮಾತುಕತೆಗಳು ನಡೀಬಹುದು. ಪ್ರೇಮಿಗಳಿಗೆ ತುಂಬಾ ಸಮಸ್ಯೆ ಆಗ್ತಕ್ಕಂತಹ ದಿವಸ. ವಿಷಯ ಯಾವುದು ಅಂತ ಹೇಳಿ ನಿಮಗೇ ಗೊತ್ತಿರುತ್ತೆ, ಆದರೆ ಸಮಸ್ಯೆಯನ್ನ ಮಾಡಿಕೊಳ್ಬೇಡಿ, ಆದಷ್ಟು ಮನೆಯಲ್ಲೇ ಉಳ್ಕೊಳ್ಳಿ ಅಂತಕ್ಕಂಥದ್ದು. ಉದ್ಯೋಗ ಬದಲಾವಣೆಯನ್ನ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಇದು ಕಷ್ಟದ ಸಮಯ. ಯಾವ ರೀತಿಯಲ್ಲಿ ಮೇಲೆ ಬರಬೇಕು ಅನ್ನುವಂಥದ್ದು ಗೊತ್ತಾಗದೇ ಇರತಕ್ಕಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಈ ದಿವಸ ನಿಮ್ಮನ್ನ ನೀವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. ಯಾರು ಏನೇ ಮಾತಾಡ್ಲಿ, ಯಾರು ಏನೇ ಕೆರಡಿಸ್ಲಿ, ಅಥವಾ ಯಾರು ನಿಮಗೆ ಯಾವುದೇ ರೀತಿಯ ಪ್ರಚೋದನೆಯನ್ನು ಮಾಡಲಿ, ನೀವು ನೀವಾಗಿರಬೇಕು. ಆಗ ಮಾತ್ರ ಒಳಿತಾಗ್ತಕ್ಕಂಥದ್ದು.
ನಕಾರಾತ್ಮಕವಾದಂತಹ ಯೋಚನೆಗಳಿಂದ ದೂರ ಉಳಿದ್ಬಿಡಿ. ಏನೋ ಕೆಟ್ಟ ಕನಸು ಅಥವಾ ಕೆಟ್ಟ ಆಲೋಚನೆ ಅಂತ ಹೇಳಿ ಅದನ್ನ ಮನಸ್ಸಿನಿಂದ ಹೊರತೆಗೆದು ಹಾಕಿ ನೀವು ಧನಾತ್ಮಕವಾಗಿ ಚಿಂತನೆಯನ್ನ ನಡೆಸಬೇಕಾಗತ್ತೆ. ಕಾರಣ ಜೀವ ಜೀವನ ಎರಡೂ ಕೂಡ ಬಹಳ ಮುಖ್ಯವಾಗತ್ತೆ. ಯಾವುದು ಸರಿಯಾಗ್ಲಿಲ್ಲ ಅಂತ ಆದ್ರೂ ಕೂಡ ನಮ್ಮ ಬದುಕು ವ್ಯರ್ಥವಾಗ್ತಕ್ಕಂಥದ್ದು. ಅಪೇಕ್ಷೆ ಪಟ್ಟಂತಹ ವ್ಯಕ್ತಿಗಳಿಗೆ ಮಾತ್ರ ಸಲಹೆಯನ್ನ ಕೊಡಿ. ಯಾರು ನಿಮ್ಮ ಹತ್ರ ಬಂದು ಕಾಡಿ ಬೇಡಿ ನಿಮ್ಮ ಸಲಹೆ ಬೇಕು ಅಂತಾರೋ ಅಂಥವರಿಗೆ ಮಾತ್ರ ನಿಮಗೆ ಗೊತ್ತಿರುವಂತಹ ವಿಷಯದ ಬಗ್ಗೆ 4 ಮಾತುಗಳನ್ನ ಹೇಳಿ ಅಂತಕ್ಕಂಥದ್ದು. ಬೇರೆಯವರ ಭಾವನೆಗಳನ್ನು ಕೂಡ ಗೌರವಿಸಬೇಕಾಗತ್ತೆ. ಕೇವಲ ನಿಮ್ಮ ಭಾವನೆಗೆ ಮಾತ್ರ ಬೆಲೆ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳುವಂಥದ್ದು ಬೇಡ. ನಿಮ್ಮ ಆಲೋಚನೆಗಳೇನಿದೆ ಆ ಆಲೋಚನೆಗಳಿಗೆ ಇವತ್ತಷ್ಟರ ಮಟ್ಟಿನ ಬೆಲೆ ಸಿಕ್ಕದೆ ಇರಬಹುದು. ಕೇವಲ ಯೋಚನೆಯಿಂದಲೇ ಯೋಜನೆಗಳ ಕಲೆ ಹಾಕೋದ್ರಿಂದಲೇ ಕಾಲವನ್ನ ಕಳೆಯುವಂತಹ ದಿವಸವಾಗತ್ತೆ. ನವಗ್ರಹರನ್ನ ಪ್ರಾರ್ಥನೆ ಮಾಡಿ ಯಾವ ಯಾವ ಗ್ರಹದಿಂದ ಏನೇನು ಅನಿಷ್ಟಗಳಿದೆಯೋ ಅವೆಲ್ಲವೂ ಕೂಡ ನಿವೃತ್ತವಾಗಿ ನಿಮಗೆ ಶುಭವಾಗಿ